ಪ್ರೈಸ್ ದ ಲಾರ್ಡ್ ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವಂತಹ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಇಂದು ಒಂದು ದೊಡ್ಡ ವಿಷಯ ಎಂದೇ ಹೇಳಬಹುದು. ವ್ಯಾಟಿಕನ್ ಇಂದ ಬಹುಮುಖ್ಯವಾಗಿ ಪೋಪಿಂದ ಬಂದಂತಹ ದೊಡ್ಡ ಡಿಕ್ಲರೇಷನ್ ಇದು. ಶತಮಾನಗಳಿಂದ ಮುಂದುವರಿಯುತ್ತಿರುವಂತಹ ಸಿದ್ಧಾಂತಗಳನ್ನು ಬದಲಾಯಿಸಿ ಒಂದು ದೊಡ್ಡ ಡಿಕ್ಲರೇಷನ್ ನೀಡಿದ್ದಾರೆ. ಇದರ ಬಗ್ಗೆ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ, ಎಲ್ಲಿಯೂ ಸ್ಕಿಪ್ ಮಾಡದೆ ಕಡೆವರೆಗೂ ನೋಡಿರಿ. ಸಾಧಾರಣವಾಗಿ ಕ್ಯಾಥೋಲಿಕ್ ಅವರನ್ನು ನಾವು ನೋಡಿದಾಗ ಮರಿಯಳನ್ನು ಪೂಜಿಸುವುದರ ಕುರಿತು, ಮರಿಯಳನ್ನು ಪ್ರಾರ್ಥನೆ ಮಾಡುವುದರ ಕುರಿತು ನಾವು ನೋಡುತ್ತೇವೆ. ಮರಿಯಳನ್ನು ಆತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಭಾಗವಾಗಿ ನೋಡುತ್ತಾರೆ. ಪ್ರಾರ್ಥನೆಯಲ್ಲಿಯೂ ಸಹ ಆಕೆಯನ್ನೇ ಮುಂದೆ ಇಡುತ್ತಾರೆ. ಸೊ ಅವರ ಆಚರಣೆ, ಅವರ ಕಾರ್ಯಕ್ರಮಗಳಲ್ಲಿ ಸಹ ಅವೆಲ್ಲವುಗಳಲ್ಲಿಯೂ ಮರಿಯಳ ಭಾಗವು ತುಂಬ ಹೆಚ್ಚಾಗಿ ಇರುತ್ತದೆ. ಕ್ಯಾಥಲಿಕ್ ಮತ್ತು ಪ್ರೊಟೆಸ್ಟೆಂಟ್ಗೆ ತುಂಬ ವ್ಯತ್ಯಾಸಗಳಿದ್ದಾವೆ, ಆದರೆ ಅವುಗಳ ಕುರಿತು ಹೇಳುವುದು ಅಲ್ಲ. ಆದರೆ ಈ ಕ್ಯಾಥಲಿಕ್ನಲ್ಲಿ ಇರುವಂತಹ ಒಂದು ಸಿದ್ಧಾಂತ, ಥಿಯೋಲಜಿಕಲ್ ಸಿದ್ಧಾಂತದ ಕುರಿತು ಮಾತ್ರವೇ ಹೇಳುತ್ತಿದ್ದೇನೆ. ಕ್ಯಾಥಲಿಕ್ ಥಿಯೋಲಜಿಯಲ್ಲಿ ಗೌರವಾರ್ಥವಾಗಿ ಮಾಡಲು, ದೈವಿಕ ಪರವಾಗಿ ಗೌರವ ನೀಡುವುದಕ್ಕೆ 3 ಸ್ಟೇಜ್ ಇರುತ್ತದೆ. ಅದರಲ್ಲಿ ಮೊದಲನೆಯದು ದುಲಿಯಾ ಎಂಬುದು ಎಲ್ಲ ಸಂತರಿಗೆ ನೀಡುವಂತಹ ಗೌರವ. ಸಂತರ ಮುಖಾಂತರ, ಅಂದರೆ ನಾವು ಪುನೀತರು, ಪವಿತ್ರರು ಎಂದು ಮಾತನಾಡುತ್ತೇವೆ ಅಲ್ಲವಾ? ಸಂತರ ಮುಖಾಂತರ ಅಂತಹ ಪ್ರತಿಯೊಬ್ಬರನ್ನು ಸಹ ಅವರು ಪವಿತ್ರರು ಆದವರು ಎಂದು ನೋಡುತ್ತಾರೆ. ಆದುದರಿಂದ ಅವರನ್ನು ಗೌರವಿಸುವಂತಹ ವಿಧಾನ ದುಲಿಯಾ. ಎರಡನೆಯದು ಐಫರ್ ದುಲಿಯಾ. ಐಫರ್ ದುಲಿಯಾ ಎಂದರೆ ಎಲ್ಲ ಸಂತರಿಗಿಂತ ಶ್ರೇಷ್ಠವಾದವರು ಒಬ್ಬರು ಇದ್ದಾರೆ, ಅವರೇ ಕನ್ಯಾ ಮರಿಯಳು. ಮರಿಯಳಿಗೆ ಮಾತ್ರವೇ ಕೊಡಲ್ಪಟ್ಟಿರುವ ವಿಶೇಷ ಗೌರವ ಐಫರ್ ದುಲಿಯಾ. ಇನ್ನು ಲ್ಯಾಟ್ರಿಯಾ ಎಂಬುದು ಸ್ಟೇಜ್ನಲ್ಲಿ, ಪೊಸಿಷನ್ನಲ್ಲಿ ಇರುವಂತಹುದು. ಕೇವಲ ದೇವರಿಗೆ ಮಾತ್ರ ನೀಡುವ ಆರಾಧನೆ, ಪೂಜೆ. ಈ ಗೌರವವನ್ನು ದೇವರು ಹೊರತು ಬೇರೆ ಯಾರಿಗೂ ಕೊಡುವುದಿಲ್ಲ. ಈ ಲ್ಯಾಟ್ರಿಯಾ ಎಂಬುವುದು ದೈವಿಕವಾದ ದೇವರಿಗೆ ಮಾತ್ರವೇ ಆರಾಧನೆ ಮಾಡುವಂಥದ್ದು. ಸೊ ಕ್ಯಾಥಲಿಕ್ ಥಿಯೋಲಜಿಯಲ್ಲಿ ಈ ಗೌರವ ಮಟ್ಟಗಳು ಎಂಬುವುದು ಹೀಗೆ ಇರುತ್ತವೆ. 3 ವಿಧಗಳಾಗಿ ಬಹುಮುಖ್ಯವಾಗಿ ಮಧ್ಯಸ್ಥಿಕೆಯಾಗಿ ಇರುವಂತಹ ಕುರಿತು ಹೆಚ್ಚಾಗಿ ಪ್ರಸ್ತಾಪನೆ ಇರುತ್ತದೆ. ಮೇಲಾಗಿ ಮಧ್ಯವರ್ತಿಯಾಗಿ ಇರುವಂತಹ ಮರಿಯಳ ಕುರಿತು ಹೆಚ್ಚು ಪ್ರಸ್ತಾಪನೆ ಇರುತ್ತದೆ. ಮೇಲಾಗಿ ಮಧ್ಯವರ್ತಿಯಾಗಿ, ಹಾಗೆ ಸ್ವಲ್ಪ ಪ್ರಾರ್ಥನೆಗಳು, ಹಾಗೆ ಕಾರ್ಯಕ್ರಮಗಳು ಎಲ್ಲವನ್ನು ಸಹ ಮರಿಯಳ ಮುಂದೆ ಇಡುತ್ತಾರೆ. ಅದನ್ನು ನಾವು ನೋಡುತ್ತೇವೆ. ಅಷ್ಟೇ ಅಲ್ಲ, ಮೇರಿ ಮಾತಾ, ಆರೋಗ್ಯ ಮಾತೆ, ಹೀಗೆ ಮರಿಯಳ ಹೆಸರಿನಲ್ಲಿ ಇರುವಂತಹ ಚರ್ಚ್ಗಳನ್ನು ಸಹ ನಾವು ನೋಡುತ್ತೇವೆ ಕ್ಯಾಥಲಿಕ್ನಲ್ಲಿ. ಆದರೆ ಇನ್ನೊಂದು ವಿಷಯ ಅಂದರೆ ಕ್ಯಾಥಲಿಕ್ ಥಿಯೋಲಜಿ ಪ್ರಕಾರ ಪೂಜೆ ಬೇರೆ, ಆರಾಧನೆ ಬೇರೆ. ಆದುದರಿಂದ ಮರಿಯಳಿಗೆ ಮಾಡುವುದು ಪೂಜೆ, ಆರಾಧನೆ ಅಲ್ಲ, ಅವರ ಥಿಯೋಲಜಿ ಪ್ರಕಾರ ಇರುವಂತಹ ವಿಷಯ. ಆದರೆ ಇಲ್ಲಿ ಮರಿಯಳ ಕುರಿತೇ ಹೆಚ್ಚು ಪ್ರಸ್ತಾಪನೆ. ಯಾಕೆ ಎಂದರೆ ಮರಿಯಳನ್ನು ಕ್ಯಾಥೋಲಿಕ್ನಲ್ಲಿ ತುಂಬ ಹೆಚ್ಚು ಭಾಗವಾಗಿ ನೋಡುತ್ತಾರೆ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನಿಗೆ ಒಂದು ಮಧ್ಯವರ್ತಿಯಾಗಿ ನೋಡುತ್ತಾರೆ. ಅಷ್ಟೇ ಅಲ್ಲ, ಯೇಸು ಕ್ರಿಸ್ತನಿಗೆ ಸಹಕಾರಿಯಾಗಿ, ಯೇಸು ಕ್ರಿಸ್ತನಿಗೆ ಕೊಡಬೇಕಾದ ಅಂತಹ ಪ್ರತಿಯೊಂದು ವಿಷಯವನ್ನು ಸಹ ಮರಿಯಳಿಗೆ ಅನ್ವಯಿಸುತ್ತದೆ, ಮರಿಯಳ ಮೂಲಕ ಹೋಗುತ್ತದೆ ಎಂದು, ಮರಿಯಳು ಆ ವಿಮೋಚನೆ ನೀಡುತ್ತಾಳೆ ಎಂದು ಸ್ವಲ್ಪ ನಂಬಿಕೆಗಳು ಕ್ಯಾಥೋಲಿಕ್ ಚರ್ಚ್ಗಳಲ್ಲಿ ಇರುತ್ತವೆ. ಇವೆಲ್ಲವುಗಳನ್ನು ಬ್ರೇಕ್ ಮಾಡುತ್ತಾ ಈ ವಿಷಯಗಳನ್ನು ಯಾಕೆ ಹೇಳುತ್ತಿದ್ದೇನೆ ಅಂದರೆ, ಇವೆಲ್ಲವುಗಳು ಬ್ರೇಕ್ ಮಾಡುತ್ತಲೇ ವ್ಯಾಟಿಕನ್ನಿಂದ ಒಂದು ಅಧಿಕೃತವಾದ ಒಂದು ಪತ್ರ ಬಂದಿದೆ. 2025 ನವೆಂಬರ್ 4ನೇ ತಾರೀಕಿನಂದು ವ್ಯಾಟಿಕನ್ ಡಿಕಾಸ್ಟರಿ ಫಾರ್ ದ ಡಾಕ್ಟರಿನ್ ಆಫ್ ದಿ ಫೇತ್, DDF ಎಂದು ಅಧಿಕೃತವಾದ ಒಂದು ವಿಷಯ ಮರಿಯಳಿಗೋಸ್ಕರ ಕೋರಿಡಮ್ ಪ್ರಿಟ್ರಿಕ್ಸ್, ಕೋಮಿಡಿಯಾ ಟ್ರಿಕ್ಸ್ 2 ವಿಷಯದಲ್ಲಿ ಸಹ ಮರಿಯಳಿಗೆ ಇರುವಂತಹ 2 ಬಿರುದುಗಳು. ಇಲ್ಲಿಯವರೆಗೂ ಶತಮಾನಗಳ ಕಾಲದಿಂದ ಇದ್ದಂತಹ ಈ ಬಿರುದುಗಳನ್ನು ಈಗ ತಿರಸ್ಕರಿಸಿದರು, ಅವುಗಳನ್ನು ರದ್ದು ಮಾಡಿದರು. ಈಗ ಪ್ರಸ್ತುತವಾಗಿ ಇರುವಂತಹ ಪೋಪ್ ಲಿಯೋ 14 ಎಂಬುವಂತಹ ಪೋಪ್ ಈ ವಿಷಯವನ್ನು ಬಯಲು ಮಾಡುತ್ತಾ ಮಾಟರ್ ಪಾಪುಲಿ ಫಿಡ್ಲಿಸ್ ಎಂಬುವಂತಹ ಒಂದು ಸಿದ್ಧಾಂತ, ಪತ್ರದ ಮೂಲಕ ದೇವರ ನಂಬಿಗಸ್ತ ಜನರ ತಾಯಿ ಎಂಬುವಂತಹ ಸಿದ್ಧಾಂತ, ಅದನ್ನೇ ಮಾಟರ್ ಪಾಪುಲಿ ಫಿಡ್ಲಿಸ್ ಸಿದ್ಧಾಂತ ಎಂಬ ಒಂದು ಪತ್ರವನ್ನು ರಿಲೀಸ್ ಮಾಡಿದರು. ಶತಮಾನ ಕಾಲಗಳಿಂದ ಕ್ಯಾಥೋಲಿಕ್ ಸಿದ್ಧಾಂತಗಳಲ್ಲಿ ಇರುವಂತಹ ಮರಿಯಳಿಗೆ ಅನ್ವಯಿಸಬಾರದು ಎಂದು ಈ ಬಿರುದನ್ನು ಈಗ ರದ್ದು ಮಾಡಿದರು. ಅವುಗಳನ್ನು ಪ್ರತ್ಯೇಕವಾಗಿ ರದ್ದು ಮಾಡಿದ್ದು ಪೋಪ್ ಲಿಯೋ 14. ವ್ಯಾಟಿಕನ್ನಿಂದ, ಪೋಪ್ನಿಂದ ಬಂದಂತಹ ಅಂಶಗಳು. ಇದಕ್ಕೆ ಕಾರಣಗಳು ಏನು? ಕೋರಿಡಮ್ ಪ್ರಿಟ್ರಿಕ್ಸ್,
ಕೋ-ಮೀಡಿಯಾಟ್ರಿಕ್ಸ್ ಎಂದರೆ ಏನು? ಅದನ್ನು ನಾವು ನೋಡಿದರೆ ಮೊದಲನೆಯದಾಗಿ ಕೋ-ರಿಡೆಂಪ್ಟ್ರಿಕ್ಸ್ ಎಂಬುದನ್ನು ನೋಡಿದರೆ ಇದು ಕ್ರಿಸ್ತನ ವಿಮೋಚನೆ ಕಾರ್ಯಕ್ರಮದಲ್ಲಿ, ಅಂದರೆ ವಿಮೋಚನೆ ಮಾಡುವಂತಹ ಯೋಗ್ಯತೆ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮರಿಯಳಿಗೂ ಸಹ ಇದೆ ಎಂಬ ಭಾವನೆ. ಯೇಸು ಕ್ರಿಸ್ತನು ನಮ್ಮ ಪ್ರಾರ್ಥನೆಗಳಿಗೆ, ನಾವು ಕೇಳುವಂತಹ ವಿಷಯಗಳಿಗೆ ಹಾಗೆ ಪರಿಷ್ಕರಿಸುವುದಕ್ಕೆ ಸಹ ಮರಿಯಳ ಒಂದು ಸ್ವ ಇಚ್ಛೆ, ಮರಿಯಳ ಸಮ್ಮತಿ ಬೇಕು, ಪರ್ಮಿಷನ್ ಬೇಕು ಎಂಬ ಸ್ವಲ್ಪ ಸಿದ್ಧಾಂತಗಳು ಕ್ಯಾಥೋಲಿಕ್ನಲ್ಲಿ ಇದ್ದಾವೆ. ಹಾಗೆ ಕ್ರಿಸ್ತನ ಜೀವನದಲ್ಲಿ ಸಹ ಆಕೆಯ ಸಹಕಾರಿಯಾಗಿ ಇದ್ದಿದ್ದರಿಂದ ಮಾನವರ ಮೋಕ್ಷದಲ್ಲಿ ಸಹ ಆಕೆಯ ಸಹಾಯ ಬೇಕು ಎಂಬ ಒಂದು ವಾದವಿದೆ. ಅಂದರೆ ಎರಡನೆಯ ವ್ಯಕ್ತಿಯನ್ನು ವಿಮೋಚಿಸುವಂತಹ ಎರಡನೇ ವ್ಯಕ್ತಿಯನ್ನು ಸಹ ಪರಿಚಯ ಮಾಡುತ್ತದೆ. ಆ ವ್ಯಕ್ತಿ ಮರಿಯಳು. ಮರಿಯಳು ಯೇಸು ಕ್ರಿಸ್ತನವರೊಂದಿಗೆ ವಿಮೋಚಿಸುವಂತಹ ಎರಡನೇ ವ್ಯಕ್ತಿಯಾಗಿ ಸಹ ಆ ಬಿರುದು ಸೂಚಿಸುತ್ತದೆ. ಅದೇ ಬಳಕೆಯಾಗಿ ಹೋಗಿದೆ. ಹಾಗೆ ಇದು ಬೈಬಲ್ನಲ್ಲಿ ಆಗಲಿ ಅಪೊಸ್ತಲರ ಸಂಪ್ರದಾಯದಲ್ಲಾಗಲಿ ಇರುವುದಿಲ್ಲ, ಅದಕ್ಕೆ ಸ್ಥಳ ನೀಡುವುದಿಲ್ಲ. ಆದುದರಿಂದ ಈ ಬಿರುದು ಮರಿಯಳಿಗೆ ಇರಬಾರದು ಎಂಬುವುದು ವಿಶ್ವಾಸಿಗಳು ಗೊಂದಲಗಳಿಗೆ ಗುರಿ ಮಾಡಿ ಮರಿಯಳಿಗೆ ಮತ್ತಷ್ಟು ಹೆಚ್ಚು ಪ್ರಾಮುಖ್ಯತೆ ಕೊಟ್ಟು ಆರಾಧನೆ ಮತ್ತು ಪ್ರಾರ್ಥನೆಗೆ ಯೋಗ್ಯಳಾಗಿ ಮಾಡುವಂತಹ ಭಾವನೆ ಇನ್ನೂ ಹೆಚ್ಚಾಗಿ ಆಗುವುದರಿಂದ ಹೀಗೆ ಇಂತಹ ಬಿರುದು ಎಂಬುದು ಮರಿಯಳಿಗೆ ತೆಗೆದು ಹಾಕಬೇಕು ಎಂಬ ಸಿದ್ಧಾಂತ. ಈ ಸಿದ್ಧಾಂತವನ್ನು ಈಗ ಪೋಪ್ ತೆಗೆದುಕೊಂಡು ಬಂದರು. ಇನ್ನು ಎರಡನೆಯದು ಕೋ-ಮೀಡಿಯಾಟ್ರಿಕ್ಸ್ ಎಂದರೆ ಮಧ್ಯವರ್ತಿಯಾಗಿ ದೇವರಿಗೂ ನಮಗೂ ಮಧ್ಯೆ ಇರುವಂತಹ ಒಬ್ಬ ಮೀಡಿಯೇಟರ್ ಆಗಿ, ಒಬ್ಬ ಮಧ್ಯ ವ್ಯಕ್ತಿಯಾಗಿ ಸೂಚಿಸುವಂಥದ್ದು. ಹಾಗೆ ಮರಿಯಳು ಪ್ರಜೆಗಳಿಗೂ ದೇವರಿಗೂ ಮಧ್ಯೆ ಪ್ರಜೆಗಳಿಗೋಸ್ಕರ ಪ್ರಾರ್ಥಿಸುವ ವ್ಯಕ್ತಿಯಾಗಿ ಮರಿಯಳು ಪ್ರಜೆಗಳಿಗೋಸ್ಕರ ಪ್ರಾರ್ಥಿಸುತ್ತಾಳೆ. ಹಾಗೆ ದೇವರಿಗೂ ನಮಗೂ ಮಧ್ಯ ವ್ಯಕ್ತಿಯಾಗಿ ಇರುತ್ತಾರೆ. ಅಂತಹ ಪ್ರಸ್ತಾಪನೆ ಕೇವಲ ಮರಿಯಳಿಗೆ ಕೊಡುವುದರಿಂದ ಆತ್ಮೀಯವಾದ ತಾಯಿಯಾಗಿ ವಿಶ್ವಾಸಿಗಳಿಗೆ ದೇವರ ಕೃಪೆಯನ್ನು ತೆಗೆದುಕೊಂಡು ಬರುವುದಕ್ಕೆ, ಹಾಗೆ ನಮ್ಮ ಪ್ರಾರ್ಥನೆಗಳನ್ನು ತೆಗೆದುಕೊಂಡು ಹೋಗಿ ಸೇರಿಸುವುದಕ್ಕೆ ಸಹಾಯ ಮಾಡುವ ತಾಯಿಯಾಗಿ ಅಲ್ಲಿ ಮಧ್ಯವರ್ತಿಯಾಗಿ ಇಟ್ಟರು. ಹೇಗೆ ನಡೆಯುತ್ತದೆ? ಯೇಸು ಕ್ರಿಸ್ತನ ಮೂಲಕ ಮಾತ್ರವೇ ದೇವರಿಗೆ ನಮಗೆ ಮಧ್ಯ ವಿಮೋಚನೆ ನಡೆಯುತ್ತದೆ. ದೇವರಿಗೆ ನಮಗೆ ಮಧ್ಯ ವ್ಯಕ್ತಿ ಸಹ ಆತನೇ. ತಿಮೋತಿಯನಿಗೆ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 6ನೇ ವಾಕ್ಯವನ್ನು ನೋಡಿರಿ. ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ. ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ. ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು. ಯೇಸು ಕ್ರಿಸ್ತನು ಎಂದು ಸ್ಪಷ್ಟವಾಗಿ ತಿಳಿಯಪಡಿಸಿದ್ದಾರೆ. ಮರಿಯಳ ಮೂಲಕ ಬರುವುದಿಲ್ಲ, ಮಧ್ಯ ವ್ಯಕ್ತಿಯಾಗಿ ಆಕೆಗೆ ಈ ಪದವಿಯನ್ನು ಕೊಡುವುದು ಸರಿಯಿಲ್ಲ ಎಂದು ಹೇಳಿ ಈ ವಿಷಯವನ್ನು ಡಿಕ್ಲರೇಷನ್ ಮೂಲಕ ಆ ಬಿರುದನ್ನು ಕ್ಯಾನ್ಸಲ್ ಮಾಡಿದರು. ಅದಕ್ಕೆ ಈಗ ಮರಿಯಳನ್ನು ಎಲ್ಲ ಕೃಪೆಗಳಿಗೆ, ಪಾತ್ರಗಳಿಗೆ, ಪ್ರತಿಫಲಕ್ಕೆ ಒಬ್ಬ ಮಧ್ಯವರ್ತಿಯಾಗಿ ಮಧ್ಯ ವ್ಯಕ್ತಿಯಾಗಿ ಕರೆಯಬಾರದು ಎಂದು ಆ ಬಿರುದನ್ನು ರದ್ದು ಮಾಡಿದ್ದು ವ್ಯಾಟಿಕನ್. ಇಂತಹ ಭಾವನೆಗಳು 1ನೇ ಶತಮಾನದಲ್ಲಾಗಲಿ ಅನಂತರ ಇರಲಿಲ್ಲ. 15ನೇ ಶತಮಾನದಿಂದ ಪ್ರಸ್ತಾಪಿಸಲ್ಪಟ್ಟಿದೆ. 10ನೇ ಶತಮಾನದಿಂದ ಅಸ್ತಿತ್ವದಲ್ಲಿ ಇದ್ದಂತಹ ಒಂದು ಪ್ರಾರ್ಥನೆ ಇಂದಿನ ಪ್ರಾರ್ಥನೆ ಎಂದು ಹೇಳಿ ಕೋ-ರೆಡೆಂಪ್ಟ್ರಿಕ್ಸ್ ಎಂಬುವಂತಹ ಒಂದು ವಿಷಯ ಇರುತ್ತದೆ. ವಿಮೋಚಕನ ತಾಯಿ ಎಂದು ಅರ್ಥ ಬರುತ್ತದೆ. ವಿಮೋಚಕನ ತಾಯಿ ಎಂಬ ಅರ್ಥವು ಕೊಡುವುದನ್ನು ವಿಮೋಚನೆ ನೀಡುವಂತಹ ತಾಯಿ ಎಂಬುವಂತಹುದನ್ನು ಪರಂಪರೆಯಾಗಿ ತೆಗೆದುಕೊಂಡು ಬಂದರು. ಹಾಗೆ 15ನೇ ಶತಮಾನಕ್ಕೆ ಬರುವಷ್ಟರಲ್ಲಿ ಕೋ-ರಿಡೆಂಪ್ಟ್ರಿಕ್ಸ್ ಎಂಬುವಂತಹ ಬಿರುದನ್ನು ಸಹ ಮರಿಯಳಿಗೆ ನೀಡಿದರು. ವಿಮೋಚನೆಯನ್ನು ನೀಡುವಂತಹ ಎರಡನೇ ವ್ಯಕ್ತಿಯಾಗಿ ಸ್ವೀಕರಿಸುವಂತಹ, ಹಾಗೆ ದೇವರಿಗೆ ನಮಗೆ ಮಧ್ಯ ವ್ಯಕ್ತಿಯಾಗಿರುವ ಮರಿಯಳ ಮೂಲಕವೇ ಕೃಪೆ ದೊರಕುವುದು, ಮರಿಯಳ ಮೂಲಕವೇ ನಡೆಯುವುದು, ಮರಿಯಳ ಮೂಲಕವೇ ಪ್ರಾರ್ಥನೆಗಳು ಸೇರುವುದು ಎಂಬುದು ಇಲ್ಲಿ ಸಿದ್ಧಾಂತ ಪರವಾಗಿ ಬಂದುಬಿಟ್ಟಾಗ ಅಂತಹ ಪರಿಸ್ಥಿತಿಯು ಕ್ಯಾಥೋಲಿಕ್ ಸಿದ್ಧಾಂತದಲ್ಲಿ ಇದ್ದರೆ ಅದು ಇನ್ನೂ ಕ್ರಮ ತಪ್ಪದೆ ಅವುಗಳನ್ನು ಸರಿ ಮಾಡಬೇಕೆಂದು ಈ ಡಿಕ್ಲರೇಷನ್ ತೆಗೆದುಕೊಂಡು ಬಂದರು. ಈ ಡಿಕ್ಲರೇಷನ್ ಮೂಲಕ ಮರಿಯಳಿಗೆ ಇರುವಂತಹ ಈ 2 ಬಿರುದುಗಳನ್ನು ಕ್ಯಾನ್ಸಲ್ ಆಗುತ್ತವೆ. ಈಗಿನಿಂದ ಕೋ-ರಿಡೆಂಪ್ಟ್ರಿಕ್ಸ್ ಅಲ್ಲ, ಯಾಕೆಂದರೆ ವಿಮೋಚನೆ ನೀಡುವುದು ಮರಿಯಳು ಅಲ್ಲ, ಕೋ-ಮೀಡಿಯಾಟ್ರಿಕ್ಸ್ ಸಹ ಅಲ್ಲ, ಅಂದರೆ ಮಧ್ಯ ವ್ಯಕ್ತಿಯಾಗಿ ಪೋಷಿಸುವಂತಹ ವ್ಯಕ್ತಿಯಾಗಿ ಸಹ ಈಗ ಇಲ್ಲ. ಮರಿಯಳಿಗೆ ಇರುವಂತಹ ಈ ಬಿರುದು ತೊಲಗಿಸಬೇಕು ಎಂದು, ಆಕೆಯ ಗೌರವವನ್ನು ಮಾತ್ರ ಹಾಳು ಮಾಡಬಾರದು ಎಂದು ಹೇಳಿ ಈ ಡಿಕ್ಲರೇಷನ್ ಹೊರಡಿಸಿದ್ದಾರೆ. ವ್ಯಾಟಿಕನ್ ಈಗ DDF ಮಾತ್ರವೇ ಯಾಕೆ ಈಗ ರಿಲೀಸ್ ಮಾಡಿದ್ದಾರೆ? ಯಾಕೆ ಈ ಒಂದು ಬಿರುದನ್ನು ಕ್ಯಾನ್ಸಲ್
ಮಾಡುತ್ತದೆ ಎಂದರೆ ಸಿಂಪಲ್ಲಾಗಿ ಸ್ಪಷ್ಟವಾಗಿ ಎರಡೇ ವಿಷಯಗಳು ಕೋರಿಡಮ್ ಪ್ರಿಟ್ರಿಕ್ಸ್ ಎಂಬುದರಿಂದ ಕ್ರಿಸ್ತನಿಗೆ ಸಂಬಂಧಿಸಿದ ವಿಶೇಷ ಧಾರ್ಮಿಕ ಆಚರಣೆಯ ಕಾಲಕ್ರಮೇಣ ಮಲಿನವಾಗಿ ತನ್ನ ಮೂಲ ಅರ್ಥವನ್ನು ಕಳೆದುಕೊಳ್ಳುವುದರಿಂದ ರದ್ದು ಮಾಡಿದರು. ಕೋರೆಡೆಮ್ ಪ್ರಿಟ್ರಿಕ್ಸ್ ಎಂಬುದು ಬಿರುದು ಇರುವುದರಿಂದ ಮರಿಯಳನ್ನು ಹಾಗೆ ನೋಡುವುದರಿಂದ ರಕ್ಷಣೆಯನ್ನು ನೀಡುವಂತಹ ವಿಮೋಚನೆಯನ್ನು ಕೊಡುವಂತೆ ಮುನ್ನಡೆಸುವಂತೆ ಮರಿಯಳನ್ನು ನೋಡುವುದು ರೂಢಿಯಾಗಿ ಹೋಗುತ್ತದೆ. ಅದಕ್ಕೆ ಯೇಸು ಕ್ರಿಸ್ತನು ಮಾತ್ರವೇ ರಕ್ಷಣೆ ವಿಮೋಚನೆ ನೀಡುವಂತಹ ವ್ಯಕ್ತಿಯಾಗಿರುವುದರಿಂದ ಆತನಿಗೆ ಇರುವಂತಹ ವಿಶೇಷವಾದ ಪಾತ್ರವನ್ನು ಹಾಳು ಮಾಡಬಾರದು, ಆತನೊಂದಿಗೆ ಬೆರೆಸಬಾರದು ಎಂಬ ಉದ್ದೇಶದಿಂದ ವಿಮೋಚನೆ ನೀಡುವಂತಹ ವ್ಯಕ್ತಿ ಇಬ್ಬರು ಇರುವುದಿಲ್ಲ, ಒಬ್ಬರೇ ಇರುತ್ತಾರೆ ಎಂಬ ಉದ್ದೇಶವನ್ನು ಬಲಪಡಿಸುವುದಕ್ಕೋಸ್ಕರವೇ ಈ ಸಿದ್ಧಾಂತವನ್ನು ತೆಗೆದುಕೊಂಡು ಬಂದರು. ಅದಕ್ಕೆ ಮರಿಯಳಿಗೆ ಇರುವಂತಹ ಈ ಬಿರುದನ್ನು ತೊಲಗಿಸಲು ನಡೆಯಿತು. ಹಾಗೆ ಕ್ರಿಸ್ತನ ಮಧ್ಯ ವ್ಯಕ್ತಿತ್ವದ ಕುರಿತು ಇದು ತುಂಬ ಗೊಂದಲವಾದ ಪರಿಸ್ಥಿತಿ. ಯಾಕೆಂದರೆ ನಾವು ಪ್ರಾರ್ಥನೆ ಮಾಡುತ್ತಿರುವಾಗ, ವಿಜ್ಞಾಪನೆಗಳು ಮಾಡುತ್ತಿರುವಾಗ ನಿಮಗಿಂತ ಮೇಲೆ ಸಂತರು ಇರುತ್ತಾರೆ, ಅಂದರೆ ಪುನೀತರು, ಪರಿಶುದ್ಧರು ಎಂದು ಕರೆಯುವಂಥವರು ಇರುತ್ತಾರೆ. ಅವರನ್ನು ನಾವು ಸಂತರು ಎನ್ನುತ್ತೇವೆ. ಅವರಿಗಿಂತ ಉನ್ನತವಾಗಿರುವ ಮರಿಯಳು ಇರುತ್ತಾರೆ. ಮರಿಯಳ ಮೂಲಕವೇ ಕೃಪೆ ಆಗಲಿ, ಅನುಗ್ರಹಗಳು ಆಗಲಿ, ಪ್ರತಿಫಲಗಳು ಆಗಲಿ ಬರುತ್ತವೆ. ಮರಿಯಳು ನಮಗೆ ಬೇಕಾಗಿರುವಂತಹ ಬೇಡಿಕೆಗಳನ್ನು ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಿ ಕೇಳುತ್ತಾಳೆ. ಮರಿಯಳಿಗೆ ಒಂದು ವಿಶೇಷವಾದ ಸ್ಥಾನ. ಅನಂತರ ಯೇಸು ಕ್ರಿಸ್ತನು ಇರುತ್ತಾರೆ, ಅನಂತರ ದೇವರು ಇರುತ್ತಾರೆ. ಸೊ ಕ್ಯಾಥೋಲಿಕ್ ಸಿದ್ಧಾಂತದಲ್ಲಿ ಈ ವಿಧವಾದ ಕ್ಲಾರಿಟಿ ಇಲ್ಲದ ಗೊಂದಲಗಳಿಂದ ತುಂಬಿ ಹೋದಂತಹ ಒಂದು ವಿಷಯವಿದೆ. ಆದರೆ ಸ್ವಲ್ಪ ಜನ ಹೇಳುತ್ತಾರೆ, ನಾವು ಪ್ರಾರ್ಥನೆ ಮರಿಯಳಿಗೆ ಮಾಡುತ್ತೇವೆ, ಮರಿಯಳಿಂದ ದೇವರ ಬಳಿಗೆ ಹೋಗುತ್ತದೆ ಎನ್ನುತ್ತಾರೆ. ಇನ್ನು ಸ್ವಲ್ಪ ಜನ ನಮ್ಮ ಪ್ರಾರ್ಥನೆಯ ನಂತರ ಮರಿಯಳಿಗೆ, ಮರಿಯಳ ನಂತರ ಯೇಸು ಕ್ರಿಸ್ತನಿಗೆ, ಯೇಸು ಕ್ರಿಸ್ತನ ನಂತರ ದೇವರಿಗೆ ಎಂದು ಹೇಳುತ್ತಾರೆ. ಸಿದ್ಧಾಂತ ಪರವಾಗಿ ಈ ವಿಷಯವನ್ನು ಎಲ್ಲರ ಗೊಂದಲಗಳನ್ನು ಬಗೆಹರಿಸಲು ಒಂದೇ ಸಿದ್ಧಾಂತವನ್ನು ಕಾರ್ಯಗತಗೊಳಿಸುವ ರೀತಿಯಲ್ಲಿ DDF ಅನ್ನು ಪತ್ರದ ಮೂಲಕ ಪೋಪ್ ರಿಲೀಸ್ ಮಾಡಿದ್ದಾರೆ. ತಿಮೋಥಿನಿಗೆ ಬರೆದ ಮೊದಲನೆಯ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 6ನೇ ವಾಕ್ಯವನ್ನು ನೋಡಿದರೆ, ಏಕೆಂದರೆ ದೇವರು ಒಬ್ಬನೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನೂ ಒಬ್ಬನೇ, ಆತನು ಮನುಷ್ಯನಾಗಿರುವ ಕ್ರಿಸ್ತ ಯೇಸುವೆ, ಆತನು ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಒಪ್ಪಿಸಿಬಿಟ್ಟು ಎಂಬ ಮಾನವನಾದ ಯೇಸು ಕ್ರಿಸ್ತನ ಬಗ್ಗೆ ಮಾತನಾಡಿದ್ದಾರೆ. ಆ ಯೇಸು ಕ್ರಿಸ್ತನಿಗೆ ಸಂಬಂಧಿಸಿದಂತಹ ಪ್ರತಿ ವಿಷಯವನ್ನು ವಿಚಲನ ಮಾಡುವುದು, ಇತರ ಸಂತರಿಗೂ ಅನ್ವಯಿಸುವುದು, ಆ ಸಂತರ ಮೂಲಕ ಇಲ್ಲವೆಂದರೆ ಮರಿಯಳ ಮೂಲಕ ಅವುಗಳನ್ನು ಹಾಳು ಮಾಡುವುದು ಎಂಬುದು ನಡೆಯುತ್ತಿರುವ ವಿಷಯ. ಆದುದರಿಂದ ಅಧಿಕೃತವಾಗಿ ಎಲ್ಲರಿಗೂ ಸಹ ಈ DDF ಪತ್ರದ ಮೂಲಕ ತಿಳಿಯಪಡಿಸಿದ್ದಾರೆ. ಅಧಿಕೃತವಾಗಿ ಕೊಟ್ಟು ಆ ಎರಡು ವಿರುದ್ಧಗಳನ್ನು ತೊಲಗಿಸಿ ಮರಿಯಳಿಗೆ ಇರುವಂತಹ ಪ್ರತ್ಯೇಕವಾದ ಸ್ಥಾನವನ್ನು ದೇವರಿಗೆ, ದೈವತ್ವಗೆ ಬೆರೆಸಬಾರದು ಎಂದು ತೆಗೆದುಹಾಕಿದ್ದಾರೆ. ಆದರೆ ಮರಿಯಳಿಗೆ ಪ್ರತ್ಯೇಕವಾದ ಸ್ಥಾನ ಇದೆ. ಒಬ್ಬ ಒಳ್ಳೆಯ ತಾಯಿ ಎಂದು ಗೌರವಪೂರ್ವಕವಾದ ಎಲ್ಲ ಬಿರುದುಗಳು ಇದ್ದಾವೆ. ಆದರೆ ದೇವರಿಗೆ ಸಮಾನವಾಗಿ, ವಿಮೋಚನೆಗೆ ಸಮಾನವಾಗಿ ರಕ್ಷಣೆಯನ್ನು ನೀಡುವಂತಹ ಮಧ್ಯವರ್ತಿಯಾಗಿ ಇದ್ದಂತಹ ಎಲ್ಲವನ್ನು ಸಹ ತೊಲಗಿಸುವಂತಹ ಪ್ರಯತ್ನವೇ ಇದು. ಮರಿಯಳಿಗೆ ಸಂಬಂಧಿಸಿದ ಈ ಕ್ಲಾರಿಟಿ ಕೊಡುವುದರ ಮೂಲಕ ಸಮಾಜದಲ್ಲಿ, ಥಿಯೋಲಜಿ ಹಾಗೆ ಚರ್ಚಿನಲ್ಲಿ ಈ ಸಿದ್ಧಾಂತದ ಬಗ್ಗೆ ಒಂದು ಕ್ಲಾರಿಟಿ ಬರುತ್ತದೆ. ಮರಿಯಳ ಕುರಿತು, ಕ್ಯಾಥೋಲಿಕ್ ಸಿದ್ಧಾಂತದ ಕುರಿತು ನಿಮಗೆ ಅನೇಕವಾದ ಸಂದೇಹಗಳು ಬರಬಹುದು, ಅನೇಕವಾದ ವಿಷಯಗಳು ಇದ್ದಾವೆ. ಅವೆಲ್ಲವನ್ನು ಹೇಳುವುದಕ್ಕೆ ಇದು ಸಮಯವಲ್ಲ, ಅವೆಲ್ಲವನ್ನು ಹೇಳಿಕೊಳ್ಳುವ ಅಂಶವೂ ಸಹ ಅಲ್ಲ. ಆದರೆ ಪ್ರಸ್ತುತವಾಗಿ ಡಿಕಾಸ್ಟರಿ ಫಾರ್ ದ ಡಾಕ್ಟ್ರಿನ್ ಆಫ್ ದ ಫೇತ್ ಎಂಬುವುದು DDF ಅಧಿಕೃತ ಪತ್ರದ ವಿಷಯವ ಕುರಿತು ಮಾತ್ರವೇ ಈ ವಿಡಿಯೋದೊಳಗೆ ಡೀಟೇಲ್ ಆಗಿ ನೀಡಲು ಮಾತ್ರವೇ ಪ್ರಯತ್ನ ಮಾಡಿದ್ದೇನೆ. ಅನೇಕವಾದ ಸಂದೇಹಗಳು ಇದ್ದಾವೆ. ಅವುಗಳ ಕುರಿತು ಅವಶ್ಯಕತೆ ಇರುವಂತಹ ಸ್ವಲ್ಪ ವಿಷಯಗಳನ್ನು ಹೇಳಲು ನಾನು ಪ್ರಯತ್ನ ಮಾಡಿದ್ದೇನೆ. ಸೊ ಇಂತಹ ವಿಷಯಗಳನ್ನು ಅಪ್ಡೇಟ್ ಮೂಲಕ ನೀಡಲು ಪ್ರಯತ್ನ ಮಾಡುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿರಿ, ಅನೇಕರಿಗೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಿಮ್ಮೆಲ್ಲರೊಂದಿಗೆ ಸದಾ ಇದ್ದು ನಿಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.